ನಮಸ್ತೆ ಸ್ನೇಹಿತರೆ, ನಾವೆಲ್ಲರೂ ಮಂಗಳೂರು ಕಡೆ ಹೋಗಿರ್ತೀವಿ. ಮಂಗಳೂರಿಗೆ ಹೋದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಕೊಬ್ಬರಿ ಎಣ್ಣೆ ಆಹಾರ ಬಿಟ್ಟು ಬೇರೆ ಸಿಗೋದೇ ಇಲ್ಲ. ಸುಮಾರು ಜನಕ್ಕೆ ಕಷ್ಟ ಆಗುತ್ತೆ ಕೊಬ್ಬರಿ ಎಣ್ಣೆ ಆಹಾರ ಬಳಸೋದು. ಬಟ್ ನಿಮ್ಗೊಂದು ಗೊತ್ತಿರಲಿ, ಭಗವಂತನ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಊರಿನಲ್ಲಿ ಆ ಜಿಯೋಗ್ರಫಿಕಲ್ ಕಂಡೀಷನ್ ಸೂಕ್ತವಾದ ಎಣ್ಣೆ ಬೀಜಗಳನ್ನ ಅವನು ಸೃಷ್ಟಿ ಮಾಡಿದ್ದಾನೆ. ಆ ಹಿರಿಯರು ಸಹ ಸತ್ಯ ಕಂಡುಕೊಂಡು ಅದೇ ಎಣ್ಣೆ ಬೀಜಗಳಿಂದ ಎಣ್ಣೆ ತಯಾರಿಸಿ ಬಳಸ್ತಾ ಇದ್ರು. ಇದು ಕಡೆ ಒಂದು 25-30 ವರ್ಷದ ತನಕ ಇದೇ ಪ್ರಾಕ್ಟೀಸ್ ಇತ್ತು. ಆದರೆ ಬರ್ತಾ ಬರ್ತಾ ಒಂದಷ್ಟು ರಿಫೈನ್ಡ್ ಆಯಿಲ್ಗಳು ಮಾರ್ಕೆಟಲ್ಲಿ ದಾಳಿ ಇಟ್ಟಿದ್ದಕ್ಕೆ ಜನ ಒಂದಷ್ಟು ಚೇಂಜಸ್ ಆದ್ರೆ. ಬಟ್ ಸ್ಟಿಲ್ ನೀವು ಇವತ್ತು ಹೋಗಿ ಮಂಗಳೂರಲ್ಲಿ ಕೊಬ್ಬರಿ ಎಣ್ಣೆ ಆಹಾರ ಬಿಟ್ಟು ಬೇರೆ ನೋಡೋಕೆ ಸಿಗೋದೇ ಇಲ್ಲ. ಅದೇ ಥರ ಉತ್ತರ ಭಾರತಕ್ಕೆ ಹೋದ್ರೆ ನಿಮಗೆ ಸಾಸಿವೆ ಎಣ್ಣೆ ಅಡುಗೆ ಸಿಗ್ತದೆ. ಕೇರಳಕ್ಕೆ ಹೋದ್ರೆ ಕೊಬ್ಬರಿ ಎಣ್ಣೆ. ಅದೇ ನಮ್ಮ ಕರ್ನಾಟಕದ್ದು ಬೇರೆ ಬೇರೆ ಊರುಗಳಿಗೆ ಬನ್ನಿ ನೀವು, ಇವತ್ತು ಹೇಗಾಗ್ಬಿಟ್ಟಿದ್ರೆ ಯಾರು ನೋಡೋ ರಿಫೈನ್ಡ್ ಆಯಿಲ್ಗಳು ಬಳಕೆ ಹೆಚ್ಚು ಮಾಡಿಬಿಟ್ಟಿದ್ದಾರೆ. ಏನು ಬಳಸ್ತೀರಾ ನೀವು ಎಣ್ಣೆ ಅಂದರೆ ಎಲ್ಲ ಹೇಳ್ತಾರೆ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತೀವಿ ಅಂತಾರೆ. ನಿಮ್ಗೊಂದು ಗೊತ್ತಿರಲಿ, ಈಗ ಏನು ಬೇರೆ ಬೇರೆ ಜಾಗಗಳ ಉದಾಹರಣೆ ಕೊಟ್ಟನಲ್ಲ, ಇದು ನಮ್ಮ ಕರ್ನಾಟಕದಲ್ಲಿ ಸಹ ಒಂದು ಮಾದರಿಯಾಗಿ ಬಳಕೆಯಲ್ಲಿತ್ತು. ನಮ್ಮ ಹಳೆ ಮೈಸೂರು ಪ್ರಾಂತ್ಯ, ಬೆಂಗಳೂರು, ಮಂಗಳೂರು ಮತ್ತು ಹಾಸನ ಈ ಕಡೆ ಎಲ್ಲ ಬಂದರೆ ಇಲ್ಲಿ ಯಥೇಚ್ಛವಾಗಿ ಬಳಕೆ ಇದ್ದಿದ್ದು ನಮಗೆ ಶೇಂಗಾ ಎಣ್ಣೆ. ಅನಂತರ ಒಂದು ಮಧ್ಯ ಕರ್ನಾಟಕಕ್ಕೆ ಬಂದರೆ ಅಲ್ಲಿ ಶೇಂಗಾ ಮತ್ತು ಕುಸುಬೆ ಬೆಳೀತಾ ಇದ್ರು. ಉತ್ತರ ಕರ್ನಾಟಕಕ್ಕೆ ಹೋದರೆ ಶೇಂಗಾ, ಕುಸುಬೆ, ಸೂರ್ಯಕಾಂತಿ 3 ಬೆಳೀತಾ ಇದ್ರು. ನಮ್ಮ ಕರ್ನಾಟಕದಲ್ಲೇ ನೋಡ್ತಾ ಬಂದರೆ ಒಂದು ಜಾಗದಲ್ಲಿ ಹೆಚ್ಚು ಮಳೆ, ಇನ್ನೊಂದು ಜಾಗದಲ್ಲಿ ಹೆಚ್ಚು ಚಳಿ, ಈ ರೀತಿಯ ಡೈವರ್ಸಿಫಿಕೇಶನ್ ಇದೆ. ಹಾಗಾಗಿ ಇಲ್ಲಿಂದ ಶೇಂಗಾ, ಕುಸುಬೆ, ಸೂರ್ಯಕಾಂತಿ 3 ಎಣ್ಣೆ ಬೀಜಗಳು ಬೆಳೀತಾರೆ ಮತ್ತು ಅದರಿಂದ ತಯಾರಾಗೋ ಎಣ್ಣೆಗಳನ್ನ ಬಳಸೋದು ವಾಡಿಕೆ. ಸೊ ನೀವು ಸಹ ಬೆಂಗಳೂರಲ್ಲಿ ಇದ್ದೀರಾ ಅಂದರೆ, ನೀವು ಉತ್ತರ ಕರ್ನಾಟಕದಿಂದ ಮಂಗಳೂರಿಂದ ಬಂದಿದ್ದೀರಾ ಅಂದರೆ, ನೀವು ಬೆಂಗಳೂರು ವಾತಾವರಣಕ್ಕೆ ಸೂಕ್ತವಾದದ್ದು ಶೇಂಗಾ ಎಣ್ಣೆ ಮಾತ್ರ. ಆ ಎಣ್ಣೆನ ಕಣ್ಮುಚ್ಕೊಂಡು ಬಳಸ್ತಾ ಹೋಗ್ಬೋದು. ಅಥವಾ ನಿಮ್ಮ ಊರುಗಳಲ್ಲಿ ರೂಢಿ ಇದೆ, ಆಲ್ರೆಡಿ ನಾವು ಮಂಗಳೂರಿಂದ ಬಂದಿದ್ದೀವಿ ಕೊಬ್ಬರಿ ಎಣ್ಣೆ ಬಳಸ್ತೀವಿ ಅಂದರೆ ತೊಂದರೆ ಎಲ್ಲ ಬಳಸಿ. ಮತ್ತು ಇಲ್ಲಿ ಉತ್ತರ ಕರ್ನಾಟಕದಿಂದ ಬಂದಿರೋ ಕುಸುಬೆ ಎಣ್ಣೆ ರೂಢಿ ಇದೆ ಖಂಡಿತ ಬಳಸಿ. ಆದರೆ ನಮಗೆ ನಮ್ಮ ಊರಲ್ಲಿ ಬೆಳೆಯೋ ಎಣ್ಣೆ ಬೀಜಗಳು ನಮ್ಮ ಆರೋಗ್ಯಕ್ಕೆ, ನಾವು ವಾಸಿಸ್ತಿರೋ ಜಾಗಕ್ಕೆ ಸೂಕ್ತವಾಗಿರ್ತದೆ. ಅದನ್ನು ಬಳಸಿದಷ್ಟು ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇದು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಷ್ಟು ನೀವು ಬೇರೆ ಬೇರೆ ಎಣ್ಣೆಗಳ ಅಡ್ವರ್ಟೈಸ್ಮೆಂಟ್ ನೋಡಿ ಮಾರೋಗೋದು ತಪ್ತಾ ಹೋಗುತ್ತೆ. ಏನಕ್ಕೆ ಅಂದರೆ ಇವತ್ತು ನಮ್ಗೆ ಗೊತ್ತಿಲ್ಲದೆ ಸುಮ್ಮನೆ ರೈಸ್ ಬ್ರಾನ್ ಆಯಿಲ್ ತರ್ತೀವಿ, ಆಲಿವ್ ಆಯಿಲ್ ತರ್ತೀವಿ. ಸುಮಾರು ಜನ ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡ್ತಾರೆ, ಸರ್ ನೀವು ಆಲಿವ್ ಆಯಿಲ್ ತಯಾರಿಸಲ್ಲ ಅಂತ ಹೇಳ್ತಾರೆ. ನಾನು ಅವ್ರಿಗೆ ಇದೇ ಉದಾಹರಣೆ ಕೊಡ್ತಾ ಹೋಗ್ತೀನಿ. ಇಲ್ಲಪ್ಪ, ನಾವು ಭಾರತೀಯ ಎಣ್ಣೆ ಬೀಜಗಳಿಂದ ಅಷ್ಟೇ ಎಣ್ಣೆ ಮಾಡ್ತಾ ಹೋಗ್ತೀವಿ. ಭಗವಂತನ ಸೃಷ್ಟಿನೂ ಹಾಗೇ ಇದೆ. ನಮ್ಮ ಊರಿಗೆ, ನಮ್ಮ ವಾತಾವರಣಕ್ಕೆ ಸೂಕ್ತವಾದ ಎಣ್ಣೆ ಬೀಜಗಳಿಂದ ತಯಾರಾಗೋ ಎಣ್ಣೆ ಬಳಸಿದ್ರೆ ಮಾತ್ರ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಕಾಪಾಡ್ತಾ ಬರ್ತದೆ. ನಾವು ಅದು ಬಿಟ್ಟು ಬೇರೆ ಯಾವುದ್ಯಾವುದೋ ಜಾಗದ್ದು ಫಾರಿನ್ ಎಣ್ಣೆ ಬೀಜಗಳಿಂದ ತಂದು ಅದರಿಂದ ಎಣ್ಣೆ ಬಳಸ್ತಾ ಹೋದರೆ ನಮ್ಮ ಆರೋಗ್ಯಕ್ಕೆ ಯಾವತ್ತೂ ಮಾರಕ. ಹಾಗಾಗಿ ನೀವು ವಾಸಿಸ್ತಿರೋ ಜಾಗದಲ್ಲಿ ಏನು ಎಣ್ಣೆ ಬೀಜ ಬೆಳೀತಾ ಇದ್ರಲ್ಲ ಮೊದಲಿಂದ ವಾಡಿಕೆಯಲ್ಲಿ, ಆ ಎಣ್ಣೆ ಬೀಜಗಳನ್ನ ಬಳಸಿ ನೀವು ನೋಡಿ ನಿಮ್ಮ ಆರೋಗ್ಯ ಎಷ್ಟು ಸದೃಢವಾಗಿರುತ್ತೆ ಅಂತ. ಖಂಡಿತ ವಿಡಿಯೋನ ನೋಡಿದ ನಂತರ ನೀವೆಲ್ಲರೂ ಆ ಜಾಗಕ್ಕೆ ಸೂಕ್ತವಾದ ಎಣ್ಣೆ ಬೀಜಗಳನ್ನ ಹುಡುಕಿ ಅದೇ ಎಣ್ಣೆಗಳನ್ನ ಬಳಸ್ತಾ ಹೋಗ್ತೀರಾ ಅಲ್ವಾ? ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ರಿಫೈನ್ಡ್ ಆಯಿಲ್ಗಳು ಬಳಸಬೇಡಿ. ನಿಮ್ಮ ಆರೋಗ್ಯಕ್ಕೆ ಸೂಕ್ತವಾದ ಗಾಣದ ಎಣ್ಣೆಗಳು ಮಾತ್ರ. ಗಾಣದ ಎಣ್ಣೆಗಳು ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚು ಮಾಡಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತಾ ಬರುತ್ತೆ. ಅದಷ್ಟೇ ಅಲ್ಲ, ದೇಹದ ಅಂಗಾಂಗಗಳ ಆರೋಗ್ಯನ ಕಾಪಾಡುತ್ತೆ. ಹಾಗಾಗಿ ದಯವಿಟ್ಟು ನೀವು ಬೆಂಗಳೂರಿನವರಾದರೆ ಶೇಂಗಾ ಎಣ್ಣೆ, ಗಾಣದ ಶೇಂಗಾ ಎಣ್ಣೆನ ಬಳಸ್ತಾ ಹೋಗಿ. ನಿಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಒಂದು 6 ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಖಂಡಿತ ಬಳಸಿ. ನೀವು ನಿಮ್ಮ ಸ್ನೇಹಿತರಿಗೂ ಈ ವಿಚಾರನ ಶೇರ್ ಮಾಡ್ತೀರಲ್ವಾ? ಸರ್ವೇ ಜನ ಸುಖಿನೋ ಭವಂತು.